ನಮಸ್ಕಾರ. ಜೈ ಜಿನೇಂದ್ರ. ಜೈನರ ಆಚರಣೆಗಳಲ್ಲಿ ಮಹಾಪರ್ವೇ ಆರಂಭ ಆಗ್ತಾಯಿದೆ. ಅದುವೇ ಚಾತುರ್ಮಾಸ. ಜೈನರ ಹಾಗೂ ಜೈನ ಮುನಿಗಳ ಆರ್ಯಿಕ ಮಾತಾಜಿ ವ್ರತಿಕರ ಅವರು ಈ 4 ತಿಂಗಳು ಭಾಳ ಶ್ರೇಷ್ಠವಾದ ದಿನಗಳಂತ ನಾವು ಕರಿತೀವಿ. ಅದುವೇ ಮಳೆಗಾಲದಲ್ಲಿರುವಂಥ ಈ ಚಾತುರ್ಮಾಸ ಒಂದೇ ಕಡೆ ನಿಂತ್ಕೊಂಡು ಜೈನ ಮುನಿಗಳು ಚಾತುರ್ಮಾಸ ಆಚರಣೆ ಮಾಡ್ತಾರೆ. ಒಂದು ಕಡೆ ಮಳೆಗಾಲ, ಇನ್ನೊಂದು ಕಡೆ ಮುನಿಗಳಿಗೆ ಮಾತಾಜಿಯವರಿಗೆ ವಿಹಾರ ಮಾಡಲು ಕಷ್ಟ. ಲಕ್ಷಾಂತರ ಜೀವಿಗಳಿಗೆ ಹಿಂಸೆ ಆಗಬಾರ್ದು ಅಂತ ಒಂದು ಕಡೆ ನಿಂತ್ಕೊಂಡು ಧಾರ್ಮಿಕ ಪ್ರವಚನ ಪ್ರಚಾರ, ತಮ್ಮ ಆತ್ಮಚಿಂತನೆ ಜೊತೆಗೆ ಜೈನರಿಗೆ ಆರಾಧನೆ ಅಹಿಂಸೆಯ ಬಗ್ಗೆ ತಿಳಿಸುತ್ತಾ 4 ತಿಂಗಳು ಒಂದೇ ಕಡೆ ನೆಲೆಸುವಂಥ ಸುಯೋಗ ಸಂದರ್ಭ ನಮ್ಮ ಗ್ರಾಮದಲ್ಲಿ ಕೂಡ ನಡೀತಾ ಇದೆ. ಅದುವೇ ಬಿಜಾಪುರ ಜಿಲ್ಲೆ ನಿಡೋಣಿ ಗ್ರಾಮ. ಈ ವರ್ಷ ಚಾತುರ್ಮಾಸವ ಆಚರಣೆಯನ್ನು ಮಾಡ್ತಿರುವಂಥ ಆರ್ಯಿಕ ಸಫಲಮತಿ ಮಾತಾಜಿಯವರು ಕೂಡ ಚಾತುರ್ಮಾಸದ ಕಳಸ ಸ್ಥಾಪನೆಗೆ ಅಣಿಯಾಗ್ತಾ ಇದೆ ನಿಡೋಣಿ ಗ್ರಾಮ. ಈ 4 ತಿಂಗಳಲ್ಲಿ ಚಾತುರ್ಮಾಸ 4 ತಿಂಗಳಲ್ಲಿ ಹಲವಾರು ಆರಾಧನೆಗಳು, ಪೂಜೆ, ಕಿಂಕರಿಗಳು ನಡೀತವೆ. ಆ ಸಾಲ್ಘಟ್ಟದಲ್ಲಿ ಅಷ್ಟಾನಿಕ ಪರ್ವ ಕೂಡ ಒಂದು. ಇದನ್ನು ನೋಡ್ತಾ ಇದ್ದೀರಿ. ಅಷ್ಟಾನಿಕ ಮಂದ್ರ, ನಂದೀಶ್ವರ ದೀಪ ಅಂತ ಕರಿತೀವಿ. ಆ ವಿದೇಕ್ಷತ್ರದಲ್ಲಿರುವಂಥ ನಾವು ಹೋಗಲಿಕ್ಕೆ ಆಗಲ್ಲ. ಅಲ್ಲಿ ಹಲವಾರು ದೇವಾನುದೇವತೆಗಳು ಭಗವಂತರನ್ನ ಆರಾಧನೆಗೆ ಈ ಪರ್ವದಲ್ಲಿ ಬಂದಿರ್ತಾರೆ. ಅಷ್ಟಾನಿಕ ಪರ್ವದಲ್ಲಿ ಆ ಪ್ರತೀಕವಾಗಿ ನಮಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ನಾವು ಕೂಡ ಅದರ ಪ್ರತೀಕವಾಗಿ ಇಲ್ಲಿ ಪೂಜಿಸೋಣ ಅಂತೇಳಿ ಅಷ್ಟಾನಿಕ ಪರ್ವಗಳ ಆಚರಣೆ ನಡೀತಾ ಇದೆ. ನಂತರ ನಂದೀಶ್ವರ ದೀಪದ ಹೋಗಲಾಗಲಿ ಅಂಥೇಳಿ ಇದರ ಜೊತೆಗೆ ದಶಲಕ್ಷಣ ಪರ್ವಗಳು 10 ದಿನ ನಿರಂತರ ಆರಾಧನೆ ನಡೀತೆ, ಪೂಜೆ ಕೆಂಕರಿಗಳು ನಡೀತವೆ. ನಂತರ ಅದರ ಜೊತೆಗೆ ಷೋಡಶ ಕಾರಣ ಪರ್ವಗಳು, ನೋಂಪಿಗಳು, ಹಲವಾರು ಆರಾಧನೆ ಪೂಜೆಗಳು ನಡೀತಾ ಇರ್ತವೆ. ಆ ಘಟ್ಟದಲ್ಲಿ ನಿಡೋಣಿ ಗ್ರಾಮ ಸಾಕ್ಷಿ ಆಗ್ತದೆ. ಶ್ರೀ ದಿಗಂಬರ ಜೈನ ಮಂದಿರ, ಚಂದ್ರಪ್ರಭು ಮಂದಿರ, ಅದುವೇ 8ನೇ ತೀರ್ಥಂಕರ ನೆಲೆಸಿದಂಥ ಆ ಬಸದಿ ಒಳಗೆ ಈ ಎಲ್ಲ ಕಾರ್ಯಕ್ರಮಗಳು ಈಗ ನಡೀತಾ ಇದೆ. ಇದು ರವಿವಾರದ ನೋಂಪಿ ಆರಾಧನೆ ಹಾಗೂ ಕುಂಕುಮ ನೋಂಪಿ ಅರ್ಚನೆ ವಿಧಾರ್ಚನೆಗಳು ಸಾಕಷ್ಟು ನಡೀತಾ ಬಂದಿವೆ. ಆ ಕಾಲಘಟ್ಟದಲ್ಲಿ ನಿಮಗೆ